ನಮ್ಮ ಲೈಫಲ್ಲಿ 100 ಜನ ಶತ್ರುಗಳಿದ್ರು ಕೂಡ ಪರವಾಗಿಲ್ಲ, ಆದರೆ ನಮ್ಮ ಲೈಫಲ್ಲಿ ಒಬ್ಬ ನಕಲಿ ಮಿತ್ರನಿರಬಾರ್ದು. ನಾವು ಸಿಂಗಲ್ ಆಗಿ ಸತ್ರು ಕೂಡ ನಡೆಯುತ್ತೆ, ಆದರೆ ನಮಗೆ ನಕಲಿ ಪ್ರೇಯಸಿ ಸಿಗಬಾರ್ದು. ಕೆಲವೊಂದಿಷ್ಟು ಜನ ಎನಿ ಟೈಮ್ ನಮ್ಮೊಂದಿಗೇನೆ ಇರ್ತಾರೆ, ಆದರೆ ಅವರು ನಮ್ಮವರಲ್ಲ. ಒಂದು ವೇಳೆ ನಿಮ್ಮ ಗರ್ಲ್ಫ್ರೆಂಡು ಇಲ್ಲವೇ ಲವ್ವರು ಈ 7 ಕೆಲಸಗಳನ್ನು ಮಾಡ್ತಾ ಇದ್ರೆ ಅವರು ನಿಮ್ಮನ್ನು ಸೈಲೆಂಟ್ ಆಗಿ ಹೇಟ್ ಮಾಡ್ತಾ ಇದ್ದಾರೆ, ಡಿಸ್ಲೈಕ್ ಮಾಡ್ತಾ ಇದ್ದಾರೆ, ಇಗ್ನೋರ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಇಷ್ಟಪಡ್ತಿಲ್ಲ ಎಂಬುದನ್ನು ನೀವು ಅರ್ಥ ಮಾಡ್ಕೋಬೇಕು. ಅವರ ನಗೆಯ ಹಿಂದೆ ಹಗೆಯ ಸಂಚಿದೆ ಎಂಬುದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಇಲ್ಲವೇ ನಿಮ್ಮಿಂದಲೇ ನೀವು ಸರ್ವನಾಶ ಆಗ್ತೀರ. ಈ 7 ಕೆಲಸಗಳನ್ನ ಅವ್ರು ಮಾಡ್ತಾ ಇದ್ರೆ ಅವರು ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೆ ಎಂದಂಗೆ ಅವು ಇಂತಿವೆ. ನಂಬರ್ 1, ದೇ ಆಲ್ವೇಸ್ ಜೋಕ್ ಆನ್ ಯುವರ್ ವೀಕ್ನೆಸ್. ಕೆಲವೊಂದಿಷ್ಟು ಜನ ನಿಮ್ಮೊಂದಿಗೆ ನಗ್ತಾರೆ, ಇನ್ನು ಕೆಲವೊಂದಿಷ್ಟು ಜನ ನಿಮ್ಮ ಮೇಲೆ ನಗ್ತಾರೆ. ನಿಮ್ಮೊಂದಿಗೆ ನಗೋದಕ್ಕೂ ನಿಮ್ಮ ಮೇಲೆ ನಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿಮ್ಮ ಲವರ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ವೆಲ್ ವಿಷರ್ಸ್ ಆಗಿರ್ಬೋದು, ನಿಮ್ಮ ವೀಕ್ನೆಸ್ಗಳ ಮೇಲೆ ಜೋಕ್ಗಳನ್ನು ಮಾಡ್ತಾ ಇದ್ದರೆ, ಉದಾಹರಣೆಗಾಗಿ ಹೇಳಬೇಕಂತಂದರೆ ನಿಮ್ಮ ಬಡತನ ಇರ್ಬೋದು, ನಿಮ್ಮ ಸಿಂಪಲ್ನೆಸ್ ಇರ್ಬೋದು, ನಿಮ್ಮ ಸಾದಾ ಬಟ್ಟೆಗಳಿರ್ಬೋದು, ಇಲ್ಲವೇ ನಿಮ್ಮ ಬಾಡಿ ಟೈಪ್ ಇರ್ಬೋದು, ಬಾಡಿ ಕಲರ್ ಇರ್ಬೋದು, ಅದೇನೇ ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ವೀಕ್ನೆಸ್ಗಳ ಮೇಲೆ ಅವರೇನಾದರೂ ಜೋಕ್ ಮಾಡಿಕೊಂಡು ನಗ್ತಾ ಇದ್ದರೆ ಅವರು ನಿಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದಂಗೆ, ಇಷ್ಟಪಡ್ತಾ ಇಲ್ಲ, ಹೇಟ್ ಮಾಡ್ತಾ ಇದ್ದಾರೆ ಅಂತಂದಂಗೆ. ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸ್ತಾರೋ, ನಿಜವಾಗಿಯೂ ಇಷ್ಟಪಡ್ತಾರೋ ಅವರು ನಿಮ್ಮೊಂದಿಗೆ ನಗ್ತಾರೆ, ಆದರೆ ನಿಮ್ಮ ಮೇಲೆ ಯಾವತ್ತೂ ನಗಲ್ಲ. ಈ ಒಂದು ಡಿಫ್ರೆನ್ಸನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ನಿಮ್ಮ ಮೇಲೆ ಬಿಂದಾಸಾಗಿ ಈ ಥರನಾದ ಡರ್ಟಿ ಜೋಕ್ಸ್ಗಳನ್ನು ಮಾಡ್ತಾರೆ. ನೀವೇನಾದರೂ ಸ್ವಲ್ಪ ಬೇಜಾರಾಗಿದ್ದೀರಿ ಅನ್ನೋ ಥರ ಕಾಣಿಸಿದ್ರೆ ಜಸ್ಟ್ ಕಿಡಿಂಗ್, ನಾನು ಜೋಕ್ ಮಾಡ್ತಾ ಇದ್ದೀನಿ ಅಂತಾರೆ. ಆದರೆ ಇದು ಜೋಕ್ ಮಾಡುವ ವಿಷಯಗಳಲ್ಲ. ಟ್ರೂ ಫ್ರೆಂಡ್ಸ್ಗಳು ನಿಮ್ಮ ವೀಕ್ನೆಸ್ಸನ್ನು ಸ್ಟ್ರೆಂತ್ ಮಾಡಿಕೊಳ್ಳೋಕೆ ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ನಿಮ್ಮ ವೀಕ್ನೆಸ್ಗಳ ಮೇಲೆ ಜೋಕ್ ಮಾಡಲ್ಲ ಮತ್ತು ನಗಲ್ಲ. ಯಾರಾದರೂ ನಿಮ್ಮ ವೀಕ್ನೆಸ್ಗಳ ಮೇಲೆ ಜೋಕ್ ಮಾಡಿ ನಗ್ತಾ ಇದ್ದರೆ ಅವರು ನಿಮ್ಮ ಸೈಲೆಂಟ್ ಎನಿಮಿ ಅಂದಂಗೆ, ಹಿತಶತ್ರು ಅಂದಂಗೆ, ಅವರಿಂದ ದೂರ ಓಡಿ. ನಂಬರ್ 2, ದೇ ಗಿವ್ ಬ್ಯಾಕ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ಸ್. ಕೆಲವೊಂದಿಷ್ಟು ಜನ ಈ ರೀತಿ ಕಾಂಪ್ಲಿಮೆಂಟ್ಗಳನ್ನು ಕೊಡ್ತಾರಪ್ಪ ಅಂತಂದರೆ ಅವುಗಳನ್ನು ಕೇಳಿದ ನಂತರ ಇದು ಕಾಂಪ್ಲಿಮೆಂಟ್ ಆಗಿದೆನೋ, ಇನ್ಸಲ್ಟ್ ಆಗಿದೆನೋ, ಟ್ರೋಲ್ ಆಗಿದೆನೋ, ಬೈಗುಳಗಳನ್ನು ಬೈತಾ ಇದ್ದಾರೋ ಅನ್ನೋದೇ ಅರ್ಥ ಆಗಲ್ಲ. ಸೊ ಈ ರೀತಿ ಯಾರಾದರೂ ನಿಮಗೆ ಬ್ಯಾಕ್ ಹ್ಯಾಂಡೆಡ್ ಆಗಿರುವ ಕಾಂಪ್ಲಿಮೆಂಟ್ಗಳನ್ನು ಕೊಟ್ಟರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮ ಮೇಲೆ ಜೀಲಸ್ ಆಗಿದ್ದಾರೆ ಅಂತಂದಂಗೆ, ಹೊಟ್ಟೆ ಕಿಚ್ಚನ ಪಡ್ತಾ ಇದ್ದಾರೆ ಅಂತಂದಂಗೆ, ನಿಮ್ಮನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಡೌನ್ಫಾಲ್ ಆಗಲಿ ಅಂತೇಳಿ ಆಸೆ ಪಡ್ತಾ ಇದ್ದಾರೆ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಈ ರೀತಿ ಕಾಂಪ್ಲಿಮೆಂಟ್ ಕೊಟ್ಟವ್ರು ಯಾವ ರೀತಿ ಕೊಡ್ತಾ ಇರ್ತಾರೆ ಅಂತಂದರೆ, ಹೊಡೆಯೋದು ಚಪ್ಪಲಿಯಿಂದಲೇ ಹೊಡಿತಾ ಇರ್ತಾರೆ, ಆದರೆ ಶಾಲಲ್ಲಿ ಹಾಕಿ ಹೊಡಿತಾ ಇರ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಉದಾಹರಣೆಗಾಗಿ ನಿಮಗೆ ಹೇಳಬೇಕಪ್ಪ ಅಂತಂದರೆ, ನನ್ನ ಸ್ಟಾರ್ಟಪ್ ಇದೆಯಲ್ಲ, ಸೊ ಇದು ನನ್ನ ಪ್ರೈಡ್ ಆಗಿದೆ. ಇದಕ್ಕೋಸ್ಕರ ನಾನು 10-11 ವರ್ಷ ಹಗಲು ರಾತ್ರಿ ದುಡ್ದಿರುವೆ. ಸೊ ಇದರಿಂದಲೇ ನಾನು 2-3 ಕೋಟಿ ಸಂಪಾದನೆ ಮಾಡಿರುವೆ. ಏನೇನೆಲ್ಲ ಮಾಡಿರುವೆ ಎಲ್ಲ ನನ್ನ ಸ್ಟಾರ್ಟಪ್ಗಾಗಿ, ಅದಕ್ಕೆಲ್ಲದಕ್ಕೂ ನನಗೆ ಹೆಮ್ಮೆ ಇದೆ. ಆದರೆ ನನ್ನ ಕ್ಲಾಸ್ಮೇಟ್ ಒಬ್ಬಳು ಬಂದುಬಿಟ್ಟು, ವೆಲ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಸ್ಟಾರ್ಟಪ್, ವಾ ನೈಸ್, ಬಟ್ ನಿಮ್ಮಂಥವ್ರಿಗೆ ಇದೇ ಸೂಟ್ ಆಗುತ್ತೆ ಅಂದ್ಲು. ಅಂದರೆ ಅವಳ ಮಾತನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ ಅವಳು ಏನರ್ಥ ಇದ್ದಾಳೆ, ವಾವ್ ಗ್ರೇಟ್ ಸ್ಟಾರ್ಟಪ್ ನೈಸ್ ಅಂತ ಇದ್ದಾಳೆ, ಆದರೆ ಲಾಸ್ಟಿಗೆ ಏನಂತ ಇದ್ದಾಳೆ, ನಿಮ್ಮಂಥವ್ರಿಗೆ ಇದೇ ಸೂಟ್ ಆಗುತ್ತೆ. ಸೊ ಅಂದರೆ ಇದರ ಅರ್ಥ ಏನು, ಇಲ್ಲಿ ಯೋಚನೆ ಮಾಡಬೇಕಲ್ಲ. ಅಂದರೆ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಅವಳಿಗೆ ನಾನು ಸ್ಟಾರ್ಟಪ್ ಮಾಡೋದು ಇಷ್ಟ ಇಲ್ಲ, ಅವಳಿಗೆ ಹೊಟ್ಟೆ ಉರಿತಾ ಇದೆ. ಸೊ ಮೇಲಿಂದ ಮೇಲೆ ಅವಳಂತ ಇದ್ದಾಳೆ ಗ್ರೇಟ್, ವಾವ್ ನೈಸ್ ಅಂತ ಇದ್ದಾಳೆ, ಬಟ್ ಒಳಗಡೆ ಅವಳ ಮನಸ್ಸಲ್ಲಿ ಏನಿದೆಯಪ್ಪ ಅಂತಂದರೆ, ಇವನು ಯಾಕೆ ಇದನ್ನು ಮಾಡ್ತಾ ಇದ್ದಾನೆ, ಇವನು ನನಗಿಂತಲೂ ಸಕ್ಸಸ್ಫುಲ್ ಆಗಿದ್ದಾನೆ, ಮುಂದೆ ಹೋಗ್ತಾ ಇದ್ದಾನೆ ಅನ್ನೋ ಒಂದು ಜಲ್ಸಿ ಇದೆ, ಹೊಟ್ಟೆ ಕಿಚ್ಚಿದೆ. ಅದಕ್ಕಾಗಿ ಅವಳ ಬಾಯಿಂದ ಏನು ಬರ್ತಾ ಇದೆ, ನಿಮ್ಮಂಥವ್ರಿಗೆ ಇದೇ ಸೂಟ್ ಆಗ್ತಾ ಇದೆ. ಸೊ ನಮ್ಮಂಥವ್ರು ಅಂತಂದರೆ ಏನು ಅರ್ಥ ಮಾಡ್ಕೋಬೇಕಿಲ್ಲಿ ನಾವು. ಸೊ ಈ ರೀತಿ ಅವರು ಬ್ಯಾಕ್ ಹ್ಯಾಂಡೆಡ್ ಆಗಿರುವ ಕಾಂಪ್ಲಿಮೆಂಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಸೊ ಅವಳು ಅವತ್ತೇ ನನಗೇನು ಕೇಳಿದ್ಲಪ್ಪ ಅಂತಂದರೆ, ಒಂದು 5 ನಿಮಿಷ ಬಿಟ್ಬಿಟ್ಟು ನನ್ನ ಡ್ರೆಸ್ ಹೆಂಗೆ ಕಾಣಿಸ್ತಾ ಇದೆ ಅಂತೇಳಿ ಕೇಳಿದ್ಲು. ನಾನೇನಂದೆ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಲೈಕ್ ಬಟರ್ಫ್ಲೈ ಅಂತೆ. ಸೊ ಅಲ್ಲಿದ್ದವರೆಲ್ಲರೂ ಕೂಡ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಕೂಡ ಅವಳ ಒಂದು ಬಾಣವನ್ನೇ ಅವಳ ಮೇಲೆ ತಿರುಗಿಸಿದ್ನಲ್ಲ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್, ನೀನು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ, ಆದರೆ ಏನು ಮಾಡೋದು, ನೀನು ಪಾತ್ರಗಿತ್ತಿ ಅನ್ನೋದರ ನಾನು ಹೇಳಿಬಿಟ್ಟೆ. ಯಾರು ನಿಮ್ಮನ್ನು ಡಿಸ್ಲೈಕ್ ಮಾಡ್ತಾ ಇರ್ತಾರೋ, ಹೇಟ್ ಮಾಡ್ತಾ ಇರ್ತಾರೋ, ಸೈಲೆಂಟಾಗಿ ಬ್ಯಾಕ್ ಹ್ಯಾಂಡೆಡ್ ಆಗಿರುವ ಕಾಂಪ್ಲಿಮೆಂಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ನಂಬರ್ 3, ದೇ ಎಕ್ಸ್ಕ್ಲೂಡ್ ಯು ಫ್ರಮ್ ಪ್ಲ್ಯಾನ್ಸ್. ಒಂದು ವೇಳೆ ನಿಮ್ಮವರೇನಾದರೂ ನಿಮ್ಮನ್ನು ಇಂಟೆನ್ಷಿಯಲ್ ಆಗಿ ಅವರ ಪಾರ್ಟಿಗಳಿಂದ, ಪಿಕ್ನಿಕ್ಗಳಿಂದ, ಟೂರ್ಗಳಿಂದ, ಡಿನ್ನರ್ನಿಂದ ಸ್ಕಿಪ್ ಮಾಡಿದ್ರಪ್ಪ ಅಂತಂದರೆ, ನಿಮ್ಮನ್ನು ಇನ್ವೈಟ್ ಮಾಡಲಿಲ್ಲ ಅಂತಂದರೆ, ಆಚೆಗಿಟ್ರಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಅವರಿಗೆ ನೀವು ಇಷ್ಟ ಇಲ್ಲ ಅಂತಂದಂಗೆ, ನೀವು ಅಲ್ಲಿ ಬರೋದು ಇಷ್ಟ ಇಲ್ಲ
ನಿಮ್ಮನ್ನು ಅವರು ಸೈಲೆಂಟಾಗಿ ಡಿಸ್ಲೈಕ್ ಮಾಡ್ತಾರೆ, ಹೇಟ್ ಮಾಡ್ತಾರೆ ಅಂದಂಗೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಅವರು ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮನ್ನು ಬೇಕಂತಲೇ ಸೈಡಿಗೆ ಇಟ್ಬಿಟ್ಟು ಟೂರ್ ಪ್ಲ್ಯಾನ್ ಮಾಡ್ತಾರೆ, ಡಿನ್ನರ್ ಪ್ಲ್ಯಾನ್ ಮಾಡ್ತಾರೆ, ಪಾರ್ಟಿ ಪ್ಲ್ಯಾನ್ ಮಾಡ್ತಾರೆ, ಬರ್ಡೇ ಪ್ಲ್ಯಾನ್ ಮಾಡ್ತಾರೆ, ಎಲ್ಲವನ್ನ ಪ್ಲ್ಯಾನ್ ಮಾಡ್ತಾರೆ. ಸೊ ನಿಮಗೆ ಒಂದು ವಾರ ಬಿಟ್ಟು ಅವ್ರು ಇಟ್ಟಿರುವ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಸು, ವಾಟ್ಸಪ್ ಸ್ಟೇಟಸ್ನಿಂದ ಗೊತ್ತಾಗುತ್ತೆ, ಹೌದಲ್ಲ ಇವ್ರು ನನ್ನನ್ನು ಬಿಟ್ಟು ಟೂರಿಗೆ ಹೋಗಿದ್ದಾರೆ, ಪಾರ್ಟಿ ಮಾಡಿದ್ದಾರೆ, ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ನಿಮಗೆ ತಡ್ಕೊಳಕ್ಕಾಗಲ್ಲ, ನೀವು ಕೇಳ್ತೀರಾ ಯಾಕೆ ನನಗೆ ಹೇಳೇ ಇಲ್ಲ ಅಂತೇಳಿ. ಆವಾಗ ಅವ್ರು ಏನು ಹೇಳ್ತಾರಪ್ಪ ಅಂತಂದರೆ ನೀನು ಬ್ಯುಸಿ ಆಗಿರ್ತೀಯ ಅಂತ ನಿನಗೆ ಹೇಳಿಲ್ಲ ಅಂದ್ಬಿಡ್ತಾರೆ. ನೀನು ಬರ್ತೀವೋ ಇಲ್ವೋ, ನೀನು ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ತೀಯ ಅದಕ್ಕೆ ನಿನಗೆ ಹೇಳಿಲ್ಲ ಅಂತಾರೆ. ಇಲ್ಲ ಮಚ, ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಆಗೋಯ್ತು, ಏನೂ ಪ್ಲ್ಯಾನಿಂಗ್ ಇರಲಿಲ್ಲ, ರಾತ್ರಿ ಪ್ಲ್ಯಾನ್ ಆಗಿಬಿಡ್ತು, ಹಂಗೆ ಹೋದ್ವಿ ಅಂತ ಹೇಳ್ಬಿಡ್ತಾರೆ. ಬಟ್ ರಾತ್ರಿ ಈ ಥರ ಏನೂ ಪ್ಲ್ಯಾನೂ ಆಗಲ್ಲ, ಯಾರೂ ಹೋಗಿರಲ್ಲ. ಸೊ ಅವರೇನಾದರೂ ನಿಮ್ಮನ್ನು ಜೆನ್ಯೂನ್ ಆಗಿ ಇಷ್ಟಪಡ್ತಾ ಇದ್ದರೆ ನಿಮಗೆ ಅವರು ಕಂಪಲ್ಸರಿಯಾಗಿ ಇನ್ವೈಟ್ ಮಾಡೇ ಮಾಡ್ತಾರೆ. ನೀವು ಬರೋದು ಬಿಡೋದು ಸೆಕೆಂಡರಿ, ಇನ್ವೈಟ್ ಮಾಡೋದು ಅವ್ರ ಕರ್ತವ್ಯ. ಈಗ ನನ್ನ ಬೆಸ್ಟ್ ಫ್ರೆಂಡ್ ಎಲ್ಲಾದರೂ ಟೂರ್ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ, ಫ್ರೆಂಡ್ಸ್ಗಳ ಜೊತೆಗೆ, ಇಲ್ಲವೇ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆಗೆ, ಇಲ್ಲ ನಮ್ಮ ಒಟ್ಟಾರೆ ಫ್ರೆಂಡ್ ಸರ್ಕಲ್ನಲ್ಲಿ. ಸೊ ಅವಾಗ ನನಗೆ ಹೆಂಗೆ ಇನ್ಫಾರ್ಮ್ ಮಾಡ್ತಾಳಪ್ಪ ಅಂತಂದರೆ, ನಾವೆಲ್ಲರೂ ಟೂರ್ ಪ್ಲ್ಯಾನ್ ಮಾಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ, ಫಸ್ಟ್ ನಿನಗೆ ಹೇಳ್ತಾ ಇದ್ದೀನಿ, ಮುಚ್ಕೊಂಡು ರೆಡಿ ಆಗಬೇಕು, ನೆಪಗಳನ್ನೇನು ಹೇಳಂಗಿಲ್ಲ, ನಾನು ಬಿಜಿ ಇದ್ದೀನಿ, ಅಲ್ಲಿಗೆ ಹೋಗೋದಿದ್ದೀನಿ, ಇಲ್ಲಿ ಹೋಗೋದಿದ್ದೀನಿ, ಇವೆಂಟ್ ಇದೆ, ಮೀಟಿಂಗ್ ಇದೆ ಅನ್ನೋದೆಲ್ಲ ಹೇಳಂಗಿಲ್ಲ. ಸೊ ನಿನ್ನನ್ನೇ ಫ್ರಂಟ್ ಮಾಡ್ತಾ ಇದ್ದೀವಿ, ನೀನೇ ಲೀಡರ್ಶಿಪ್ಪಲ್ಲಿ ತೊಗೊಂಡು ಟೂರಿಗೆ ಹೋಗ್ತಾ ಇದ್ದೀವಿ, ಬರಲೇಬೇಕು. ಸೊ ಈ ರೀತಿ ಹೇಳೋದೊಂದು ಬೇರೆ ಆಗುತ್ತೆ. ಬಟ್ ನನಗೇನು ಹೇಳಿದೆ, ತಮ್ಮನ್ನ ತಾವೇ ಹೋಗಿ ಬಂದುಬಿಟ್ಟು ನೀನು ಬ್ಯುಸಿ ಇರ್ತೀಯಾ ಅಂತ ಹೇಳಿಲ್ಲ ಅಂತಂದರೆ ನನಗೆ ಅರ್ಥ ಆಗಲ್ವಾ, ಬೇಕಂತಲೇ ನನ್ನ ಅವಾಯ್ಡ್ ಮಾಡಿದ್ದಾರೆ, ಬೇಕಂತಲೇ ನನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂಥೇಳಿ. ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಟೂರ್ಗೆ ಹೇಳುವಾಗ ಹಿಂಗೆ ಹೇಳ್ತಾಳೆ, ಮುಚ್ಕೊಂಡು ಬರಬೇಕಷ್ಟೇ, ಅದು ಇದು ನೆಪ ಹೇಳಂಗಿಲ್ಲ, ಮುಗೀತು, ಎರಡೇ ಲೈನಲ್ಲಿ ಖತಮೆ ಆಗಿರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗಳು ನಿಜವಾಗಿಯೂ ನಿಮ್ಮನ್ನು ಇಷ್ಟಪಡೋರು, ನೀವು ಇರಲೇಬೇಕು ಅಂಥೇಳಿ ಆಸೆ ಪಡೋರು ಈ ರೀತಿ ಹೇಳ್ತಾರೆ. ಬಟ್ ನೀವು ಬರಲೇಬಾರ್ದು ಅನ್ನೋರು ಬೇರೆ ಥರ ಹೇಳ್ತಾರೆ, ಇಲ್ಲವೇ ನಿಮಗೆ ಹೇಳ್ದೇ ಹೋಗಿ ಬಂದುಬಿಡ್ತಾರೆ. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೋಬಾರ್ದು, ನಿಮ್ಮ ಟೈಮನ್ನು ಇಂಥವರ ಮೇಲೆ ವೇಸ್ಟ್ ಮಾಡಬಾರ್ದು. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ, ದುಡ್ಡು ಅವರ ಹತ್ರ ನೀರಿನಂತೆ ಹರಿದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮ ಸಮಯಕ್ಕೆ ಬೆಲೆ ಕೊಡಬೇಕು ಮತ್ತು ಇದನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ಈಗಲೇ roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ, ಚೆಕ್ ಮಾಡಿ. ಯಾರು ನಿಮ್ಮನ್ನು ಈ ರೀತಿ ಇಂಟೆನ್ಷನಲ್ ಆಗಿ ಪ್ಲ್ಯಾನ್ಸ್ಗಳಿಂದ ಅವಾಯ್ಡ್ ಮಾಡ್ತಾ ಇರ್ತಾರಲ್ಲ, ಅವರು ನಿಮ್ಮನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾ ಇರ್ತಾರೆ. ನಂಬರ್ 4, ದೇ ಆರ್ ಬಿಜಿ ಫಾರ್ ಯು ಓನ್ಲಿ. ನಿಮ್ಮ ಫ್ರೆಂಡ್ಸ್ಗಳು ಇಲ್ಲವೇ ನಿಮ್ಮ ಗರ್ಲ್ಫ್ರೆಂಡು, ಲವರು ಇಡೀ ಜಗತ್ತಿಗೆಲ್ಲ ಅವೈಲೇಬಲ್ ಆಗಿರ್ತಾರೆ, ಆದರೆ ನಿಮಗೆ ಬ್ಯುಸಿ ಆಗಿಬಿಡ್ತಾರೆ. ಅವರಿಗೆ ಊಟ ಮಾಡೋಕ್ಕೆ ಟೈಮ್ ಇದೆ, ನಿದ್ದೆ ಮಾಡೋಕ್ಕೆ ಟೈಮ್ ಇದೆ, ಊರು ಸುತ್ತೋಕ್ಕೆ ಟೈಮ್ ಇದೆ, 4-5 ಜನರೊಂದಿಗೆ ಕಾಲಲ್ಲಿ ಮಾತಾಡೋಕ್ಕೆ, ಚಾಟಿಂಗಲ್ಲಿ ಮಾತಾಡೋಕ್ಕೆ, ರಿಪ್ಲೈ ಮಾಡೋಕ್ಕೆ, ವಾಟ್ಸಪ್ ಸ್ಟೇಟಸ್ ನೋಡೋಕ್ಕೆ, ಇಡೋಕ್ಕೆ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನು ಪೋಸ್ಟ್ ಮಾಡೋಕ್ಕೆ, ಸ್ಟೋರೀಸ್ಗಳನ್ನು ಪೋಸ್ಟ್ ಮಾಡೋಕ್ಕೆ, ನೋಡೋಕ್ಕೆ, ಎಲ್ಲದಕ್ಕೂ ಕೂಡ ಟೈಮ್ ಇದೆ. ಬಟ್ ಅವರಿಗೆ ನಿಮ್ಮೊಂದಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ. ಅವರೇನಾದರೂ ಬರೀ ನಿಮ್ಮೊಂದಿಗೆ ಬ್ಯುಸಿ ಇದ್ದಾರೆ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು, ಅವರ ಪ್ರಯಾರಿಟಿ ಲಿಸ್ಟಲ್ಲಿ ನೀವಿಲ್ಲ ಅಂತಂದಂಗೆ. ಯಾರಾದರೂ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ಸೀನ್ ಮಾಡಿಬಿಟ್ರೆ, ಆನ್ಲೈನಲ್ಲಿದ್ದರೂ ಕೂಡ ರಿಪ್ಲೈ ಮಾಡ್ತಿದ್ರೆ, ನಿಮ್ಮ ಕಾಲ್ಗಳನ್ನು ಪಿಕ್ ಮಾಡದೇ ಇದ್ದರೆ ನೀವು ಅರ್ಥ ಮಾಡ್ಕೋಬೇಕು ಅವರು ನಿಮ್ಮೊಂದಿಗೆ ಸೀನ್ ಜೋನ್ ಮಾಡ್ತಾ ಇದ್ದಾರೆ ಅಂತಂದಂಗೆ. ಬೇಕಂತಲೇ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ಅವರ ಪ್ರಯಾರಿಟಿ ಲಿಸ್ಟಲ್ಲಿ ನೀವಿಲ್ಲ, ನಿಮ್ಮ ಬೆನಿಫಿಟ್ಟು ಅವರಿಗೀಗ ಅವಶ್ಯಕತೆ ಇಲ್ಲ ಅಂತಂದಂಗೆ. ಅದಕ್ಕಾಗಿಯೇ ಅವ್ರು ಈ ಥರ ಮಾಡ್ತಾ ಇರ್ತಾರೆ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾರಾದರೂ ನಿಮ್ಮೊಂದಿಗೆ ಮಾತ್ರ ಈ ಥರ ಬ್ಯುಸಿ ಆದ್ರಪ್ಪ ಅಂತಂದರೆ ನೀವು ಸೈಲೆಂಟಾಗಿ ಅವರಿಂದ ದೂರ ಹೋಗಿಬಿಡಬೇಕು. ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೋಬಾರ್ದು ಅವ್ರ ಮುಂದೆ. ಅವಳೇನಾದರೂ ನಿಜವಾಗಿಯೂ ನಿಮ್ಮ ಪ್ರೇಯಸಿ ಆಗಿದ್ಲಪ್ಪ ಅಂತಂದರೆ ಅವಳು ಎಷ್ಟೇ ಬ್ಯುಸಿ ಆಗಿದ್ರೂ ಕೂಡ ನಿಮಗೋಸ್ಕರ ಟೈಮನ್ನು ಮಾಡ್ಕೊತಾಳೆ. ಬಟ್ ಅವಳು ನಿಮಗೆ ಬ್ಯುಸಿ ಹೇಳಿಬಿಟ್ಟು ಊರು ತುಂಬ ಎಲ್ಲ ಅವೈಲೇಬಲ್ ಆಗ್ತಾ ಇದ್ದಾಳೆ ಅಂತಂದರೆ ಸಮಥಿಂಗ್ ಈಸ್ ರಾಂಗ್ ಅಂದಂಗೆ ಅವಳನ್ನು ಬಿಟ್ಟುಬಿಡಿ. ನಂಬರ್ 5, ದೇ ಅವಾಯ್ಡ್ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಯು. ನೀವು ಯಾವಾಗ ಒಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡ್ತಾ ಇರ್ತೀರಲ್ಲ, ಆವಾಗ ತಿಳಿದೋ ಅಥವಾ ತಿಳಿಯದೇನೋ ನೀವು ಅವರ ಜೊತೆಗೆ ಫಿಸಿಕಲ್ ಕಾಂಟ್ಯಾಕ್ಟನ್ನು ಕೂಡ ಮಾಡ್ತೀರಾ, ಐ ಕಾಂಟ್ಯಾಕ್ಟನ್ನು ಕೂಡ ಮಾಡ್ತೀರಾ. ಆದರೆ ಯಾರು ನಿಮ್ಮನ್ನು ಸೈಲೆಂಟಾಗಿ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇರ್ತಾರೋ, ಸೈಲೆಂಟಾಗಿ ಡಿಸ್ಲೈಕ್ ಮಾಡ್ತಾ ಇರ್ತಾರೋ, ಅವರು ನಿಮ್ಮ ಫಿಸಿಕಲ್ ಕಾಂಟ್ಯಾಕ್ಟನ್ನು ಮತ್ತು ಐ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡ್ತಾರೆ. ನೀವು ಅವರೊಂದಿಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರ್ತೀರ, ಆದರೂ ಕೂಡ ಅವ್ರು ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ. ಇದರ ಅರ್ಥ ಏನಪ್ಪ ಅಂತಂದರೆ ಅವರು ಕಳ್ಳರಿದ್ದಾರೆ, ನಿಮಗೇನೋ ವಂಚನೆ ಮಾಡಿದ್ದಾರೆ, ಅದಕ್ಕಾಗಿ ನಿಮ್ಮೊಂದಿಗೆ ಮುಖ ಕೊಟ್ಟು ಮಾತನಾಡುವ ಗಟ್ಸು ಅವರಿಗಿಲ್ಲ ಅಂತಂದಂಗೆ. ಇನ್ನು ನೀವು ಮಾತಾಡ್ತಾ ಇರ್ತೀರ, ಮಾತಾಡುವಾಗ ನೀವೇನಾದರೂ ಅವರ ಸಮೀಪಕ್ಕೆ ಹೋದರೆ ಅವರು ಹಿಂದೆ ಸರಿದು ಬಿಡ್ತಾರೆ ಒಮ್ಮಿಂದೊಮ್ಮೆಲೆ. ಹಿಂಗೆ ಅಂದರೆ ನೀವು ಅವ್ರ ಹತ್ರ ಹೋದಂಗೆ ಅವ್ರು ದೂರ ಹೋಗೋ ಪ್ರಯತ್ನ ಮಾಡ್ತಾರೆ. ನೀವೇನಾದರೂ ಅವರಿಗೆ ಹ್ಯಾಂಡ್ ಶೇಕ್ ಕೊಡೋಕ್ಕೆ ಬಂದರೆ ಅವರು ಹ್ಯಾಂಡ್ ಶೇಕ್ ಕೊಡಲ್ಲ. ನೀವೇನಾದರೂ ಅವರ ಬೆಂಚ್ ಚಪ್ಪರಿಸೋಕೆ ಟ್ರೈ ಮಾಡಿದರೆ ಅವರು ದೂರ ಓಡ್ತಾರೆ. ನೀವೇನಾದರೂ ಅವರ ಹೆಗಲ ಮೇಲೆ ಕೈ ಹಾಕೋಕೆ ಟ್ರೈ ಮಾಡಿದರೆ ಅವರು ಜಾರ್ಕೊಂಡ್ಬಿಡ್ತಾರೆ.
ಸೊ ಈ ರೀತಿಯಾಗಿ ಅವರು ನಿಮ್ಮ ಐ ಕಾಂಟ್ಯಾಕ್ಟನ್ನು ಮತ್ತು ಫಿಸಿಕಲ್ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಅವರು ನಿಮ್ಮನ್ನು ಸೈಲೆಂಟಾಗಿ ಹೇಟ್ ಮಾಡ್ತಾ ಇದ್ದಾರೆ, ನೀವು ಅವರಿಗೆ ಇಷ್ಟ ಇಲ್ಲ ಅಂದಂಗೆ. ನಂಬರ್ 6, ದೇ ಡಿಸಪಿಯರ್ ವೆನ್ ಯು ನೀಡ್ ದಿಯರ್ ಸಪೋರ್ಟ್. ಯಾವಾಗ ನಿಮಗೆ ಅವರ ಅವಶ್ಯಕತೆ ಇರುತ್ತೋ, ಅವರಿಂದ ಹೆಲ್ಪ್ ಬೇಕಾಗಿರುತ್ತೋ ಆವಾಗ ಅವರು ಕಾಣೆ ಆಗ್ತಾ ಇದ್ದಾರೆ ಅಂತಂದರೆ ಅವರು ನಿಮ್ಮವರಲ್ಲ ಅಂತ ಅನ್ನೋದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಅವರಿಗೆ ಯಾವಾಗ ಅವಶ್ಯಕತೆ ಇರುತ್ತೋ ಆವಾಗ ಅವರು ಕಾಲ್ ಮಾಡ್ತಾರೆ, ಹೆಲ್ಪ್ ಕೇಳ್ತಾರೆ, ಮಚ ಹೆಲ್ಪ್ ಮಾಡು, ಅದನ್ನು ಕೊಡು, ಇದನ್ನು ಕೊಡು, ದುಡ್ಡು ಕೊಡು, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತೆಲ್ಲ ಕರೀತಾರೆ. ಸೊ ಅವರಿಗೆ ಯಾವಾಗ ಬೋರ್ ಆಗ್ತಾ ಇರುತ್ತಲ್ಲ ಕಾಲ್ ಮಾಡಿ ನಿಮ್ಮೊಂದಿಗೆ ಗಂಟೆಗಟ್ಟಲೆ ಮಾತಾಡ್ತಾರೆ. ಸೊ ಅವರಿಗೆ ಯಾವಾಗ ಬೇಕಾಗಿರುತ್ತಲ್ಲ ಆವಾಗ ಮೆಸೇಜ್ ಮಾಡ್ತಾರೆ. ನೀವು ಇವರನ್ನು ಟ್ರೂ ಫ್ರೆಂಡು, ಟ್ರೂ ಲವರು ಅಂತ ಅಂದ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಾ. ಅವರ ಕಾಲನ್ನು ಪಿಕ್ ಮಾಡಿಬಿಟ್ಟು ಗಂಟೆಗಟ್ಟಲೆ ಮಾತಾಡ್ತೀರಾ, ಅವರ ಮೆಸೇಜ್ಗಳಿಗೆ ತುರಂತಾಗಿ ರಿಪ್ಲೈ ಮಾಡ್ತೀರಾ. ಬಟ್ ಯಾವಾಗ ನಿಮಗೆ ಅವಶ್ಯಕತೆ ಇರುತ್ತೋ, ನೀವು ಎಮರ್ಜೆನ್ಸಿಯಲ್ಲಿರ್ತೀರೋ, ಕಷ್ಟ ಕಾಲದಲ್ಲಿರ್ತೀರೋ, ಯಾವಾಗ ನೀವು ಬೋರ್ ಆಗ್ತಾ ಇರ್ತೀರಲ್ಲ ಆವಾಗ ಅವರು ನಿಮಗೆ ಹೆಲ್ಪ್ ಮಾಡಲ್ಲ, ನಿಮ್ಮ ಕಾಲ್ಗಳನ್ನು ಪಿಕ್ ಮಾಡಲ್ಲ, ಮೆಸೇಜ್ಗಳಿಗೆ ರಿಪ್ಲೈ ಮಾಡಲ್ಲ. ನಿಮ್ಮ ಕಾಲನ್ನು ರಿಸೀವ್ ಮಾಡಿದರೆ ನೀವು ಹೆಲ್ಪ್ ಕೇಳ್ಬೋದು ಅಂತ ಹೇಳ್ಬಿಟ್ಟೇ ಅವರು ನಿಮ್ಮ ಕಾಲನ್ನು ಅವಾಯ್ಡ್ ಮಾಡ್ತಾರೆ. ಸೊ ಯಾರು ನಿಮ್ಮನ್ನು ಈ ರೀತಿ ನಿಮ್ಮ ಕಷ್ಟ ಕಾಲದಲ್ಲಿ ಕೈ ಬಿಡ್ತಾರಲ್ಲ ಅವರು ನಿಮ್ಮ ಫ್ರೆಂಡ್ ಅಲ್ಲ ಅಂದಂಗೆ, ನಿಮ್ಮ ಲವರ್ ಅಲ್ಲ ಅಂದಂಗೆ. ಇಂಥವರನ್ನು ಜಾಡಿಸಿ ಒದ್ದು ನಿಮ್ಮ ಲೈಫಿಂದ ದೂರ ತಳ್ಳಿ. ಅವರಿಗೆ ಬೇಕಾದಾಗ ಬರೋದಲ್ಲ, ನಿಮಗೆ ಬೇಕಾದಾಗಲೂ ಕೂಡ ಅವ್ರು ಬರಬೇಕು. ಸೊ ಅಂದರೆ ಅವರು ಟ್ರೂ ಫ್ರೆಂಡು, ಟ್ರೂ ಲವರ್ ಅಂದಂಗೆ. ಬರೀ ಅವಶ್ಯಕತೆ ಇದ್ದಾಗ ಬರೋದು, ಅವಶ್ಯಕತೆಯನ್ನು ತೀರಿಸ್ಕೊಂಡು ಹೋಗೋದು ಅಂತಂದರೆ ಅದು ಫ್ರೆಂಡ್ಶಿಪ್ ಅಲ್ಲ, ಅದು ಲವ್ ಅಲ್ಲ. ಅದಕ್ಕೆ ವ್ಯಾಪಾರ ಅಂತಾರೆ, ವ್ಯಭಿಚಾರ ಅಂತಾರೆ. ನಂಬರ್ 7 ಆ್ಯಂಡ್ ಲಾಸ್ಟ್, ದೇ ಗಾಸಿಪ್ ಬಿಹೈಂಡ್ ಯುವರ್ ಬ್ಯಾಕ್. ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಲವ್ವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದರೆ, ಕಿಂಡಲ್ಗಳನ್ನು ಮಾಡ್ತಾ ಇದ್ದರೆ ಅರ್ಥ ಮಾಡ್ಕೊಂಬಿಡಿ, ದೇ ಆರ್ ನಾಟ್ ಯುವರ್ ಟ್ರೂ ಫ್ರೆಂಡ್ಸ್ ಆ್ಯಂಡ್ ಟ್ರೂ ಲವರ್. ಯಾರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸ್ತಾ ಇರ್ತಾರೆ, ನಿಜವಾಗಿಯೂ ಇಷ್ಟಪಡ್ತಾ ಇರ್ತಾರೆ, ನಿಜವಾದ ದೋಸ್ತಾಗಿರ್ತಾರಲ್ಲ, ನೀವಿಲ್ಲದೆ ಇದ್ದರೂ ಕೂಡ ಅವರು ನಿಮ್ಮನ್ನು ಇಷ್ಟಪಡ್ತಾ ಇರ್ತಾರೆ, ನಿಮಗೆ ರೆಸ್ಪೆಕ್ಟನ್ನು ಕೊಡ್ತಾ ಇರ್ತಾರೆ, ಅಂದರೆ ನಿಮ್ಮ ಬೆನ್ನ ಹಿಂದೆ ಕೂಡ ನಿಯತ್ತಾಗಿರ್ತಾರೆ. ಆದರೆ ಯಾರು ನೀವು ಹೋಗ್ತಾ ಇದ್ದಂತೆ ನಿಮ್ಮ ಬೆನ್ನ ಹಿಂದೆ ಜೋಕ್ಸ್ಗಳನ್ನು ಮಾಡ್ತಾರೋ, ಗಾಸಿಪ್ಗಳನ್ನು ಹಬ್ಬಿಸ್ತಾರೋ ಅವರು ನಿಮ್ಮ ನಿಜವಾದ ಫ್ರೆಂಡ್ ಅಲ್ಲ ಅಂತಂದಂಗೆ. ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಲವ್ವರು, ನಿಮ್ಮ ವೆಲ್ ವಿಷರ್ಸು, ನಿಮಗೆ ಬೇಕಾದವರು ಈ 7 ಕೆಲಸಗಳನ್ನು ಮಾಡ್ತಾ ಇದ್ದರೆ ಅವರು ನಿಮ್ಮವರಲ್ಲ, ಅವರು ಸೈಲೆಂಟಾಗಿ ನಿಮ್ಮನ್ನು ಡಿಸ್ಲೈಕ್ ಮಾಡ್ತಾ ಇದ್ದಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ಅವರನ್ನು ನಿಮ್ಮ ಜೀವನದಿಂದ ಆಚೆ ಕಳಿಸಿ, ಅವರಿಂದ ಸೈಲೆಂಟಾಗಿ ದೂರ ಹೋಗಿಬಿಡಿ. ಮತ್ತು ಸೇಫ್ ಆಗಿರಿ ಮತ್ತು ಖುಷಿಯಾಗಿರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.